ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನನ್ನ ಹೊಸ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನೀಗ ಬಂದಿರೋದು ಹರಿಹರೇಶ್ವರ ದೇವಸ್ಥಾನಕ್ಕೆ. ದೇವಾಲಯದ ಇತಿಹಾಸ ಹಾಗೂ ವಿಶೇಷಗಳು. ದಾವಣಗೆರೆ ಜಿಲ್ಲೆಯಲ್ಲಿ ತುಂಗಭದ್ರಾ ನದಿಯ ದಡದಲ್ಲಿರುವ ಹರಿಹರೇಶ್ವರ ಧಾರ್ಮಿಕ ಮತ್ತು ಸಾಂಸ್ಕೃತಿಕವಾಗಿ ಅತ್ಯಂತ ಪ್ರಮುಖವಾದ ಸ್ಥಳ. ಈ ಭಕ್ತರು ನಂಬಿಕೆ ಮತ್ತು ಶ್ರದ್ಧೆಗೆ ಕೇಂದ್ರ ಬಿಂದುವಾದ ಹರಿಹರೇಶ್ವರ ದೇವಾಲಯದ ಇತಿಹಾಸ. ಹರಿಹರೇಶ್ವರ ದೇವಾಲಯವನ್ನು ಇಸವಿ 1223 ವೇಳೆಗೆ ಹೊಯ್ಸಳ ಸಾಮ್ರಾಟ್ ನರಸಿಂಹದೇವನವರು ನಿರ್ಮಿಸಿದ್ದಾರೆಂದು ಶಿಲಾಶಾಸನಗಳಿಂದ ತಿಳಿದು ಬಂದಿದೆ. ದೇವಾಲಯವು ಶಿವ ಮತ್ತು ವಿಷ್ಣು ಸಂಕಲನ ರೂಪವಾದ ಹರಿಹರ ಸಮರ್ಪಿತವಾಗಿದೆ. ಇದು ಭಾರತೀಯ ತತ್ವಶಾಸ್ತ್ರದಲ್ಲಿ ಅತಿ ದೊಡ್ಡ ತತ್ವವಾಗಿದ್ದು, ಶಿವ ಮತ್ತು ವಿಷ್ಣು ಭಕ್ತರ ಒಗ್ಗಟ್ಟಿನ ಕ್ಷೇತ್ರವಾಗಿದೆ. ಶಿಲ್ಪಶೈಲಿ ಮತ್ತು ವಾಸ್ತುವಿನ್ಯಾಸ. ದೇವಾಲಯವು ಹೊಯ್ಸಳ ಶಿಲ್ಪಕಲೆಯ ಮಾದರಿಯಲ್ಲಿದ್ದು, ಕಲ್ಲಿನಲ್ಲಿ ಕೆತ್ತಿದ 100ಕ್ಕೂ ಹೆಚ್ಚು ಸುಂದರ ಶಿಲೆಗಳನ್ನು ಹೊಂದಿದೆ. ದೇವಾಲಯದ ಗರ್ಭಗುಡಿ ಮೊದಲು ಹರಿಹರನ ವಿಗ್ರಹವನ್ನು ಕಾಣಿಸುತ್ತದೆ. ಅದು ಅರ್ಧ ಶಿವ ಅರ್ಧ ವಿಷ್ಣುವಿನ ಅವತಾರದಲ್ಲಿದೆ. ದೇವಾಲಯಗಳಲ್ಲಿ ದೇವತೆಗಳ ಯೋಧರ ನೃತ್ಯಮಂಗಗಳು ಹಾಗೂ ಪುರಾಣ ಕಥೆಗಳನ್ನು ವರ್ಣಿಸುವ ಶಿಲ್ಪವೆ. ಪಿಲ್ಲರ್ಗಳು ಮತ್ತು ಮಂಟಪಗಳು ಶಿಲ್ಪಕಲೆಯಾದ ಧ್ಯಾನತೆಗಳು. ಹರಿಹರೇಶ್ವರ ದೇವರ ವಿಗ್ರಹವು ಅತ್ಯಂತ ಅಪರೂಪ ಶೈಲಿಯಲ್ಲಿ ನಿರ್ಮಿತವಾಗಿದೆ. ಎಡಭಾಗದಲ್ಲಿ ಶಿವನ ಅಂಶ, ತ್ರಿಶೂಲ ನಾಗಭರಣ, ಬಲಭಾಗದಲ್ಲಿ ವಿಷ್ಣುವಿನ ಅಂಶ ಶಂಖಚಕ್ರ ಶೈಲಿಯಲ್ಲಿ ಇದೆ. ಇಲ್ಲಿ ಶಿವನ ಭಕ್ತರಿಗೂ ವಿಷ್ಣು ಭಕ್ತರಿಗೂ ಸಾಮಾನ್ಯ ಮಹತ್ವ. ಇದು ಧಾರ್ಮಿಕ ಸಹಿಷ್ಣುತೆಯ ಅದ್ಭುತ ಉದಾಹರಣೆ. ದೇವಾಲಯವು ತುಂಗಭದ್ರಾ ನದಿಯ ತಟದಲ್ಲಿ ಇರುವುದರಿಂದ ನದಿ ಸ್ನಾನ ಮತ್ತು ತೀರ್ಥಕ್ಷೇತ್ರವಾಗಿ ಭಕ್ತರು ಇಲ್ಲಿ ಸೇರುತ್ತಾರೆ. ವೃತ್ತಿಚಾರಿ ಮತ್ತು ಜಾತ್ರೆ. ಪ್ರತಿ ವರ್ಷ ಸಾವಿರಾರು ಭಕ್ತರು ಹರಿಹರೇಶ್ವರನ ರಥೋತ್ಸವ, ಮಹಾಶಿವರಾತ್ರಿ ಇತರೆ ಜಾತ್ರೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಹರಿಹರ ನಗರವು ದಾವಣಗೆರೆ ಜಿಲ್ಲೆ ಹರಪನಹಳ್ಳಿ ನಡುವೆಯಿದೆ. ಸಾರಿಗೆ ಸಂಪರ್ಕ. ದಾವಣಗೆರೆಯಿಂದ ಕೇವಲ 14 ಕಿಲೋಮೀಟರ್ ದೂರ ಹೊಂದಿದ್ದು, ರಸ್ತೆ, ರೈಲು, ಬಸ್ಸು ಸಂಚಾರ ವ್ಯವಸ್ಥೆ ಸುಲಭವಾಗಿದೆ. ಬೆಂಗಳೂರಿನಿಂದ ಹರಿಹರಕ್ಕೆ ನೇರ ರೈಲು ಮಾರ್ಗ ಸೇವೆ ಲಭ್ಯವಿದೆ. ಸಾರಾಂಶ: ಹರಿಹರ ಈಶ್ವರ ದೇವಾಲಯವು ಶ್ರದ್ಧೆ, ಶಿಲ್ಪಕಲೆ ಮತ್ತು ಭಕ್ತಿಯ ಏಕತೆಯ ಜೀವಂತ ಸಂಕೇತವಾಗಿದೆ. ಇದು ಕರ್ನಾಟಕದ ತತ್ವಜ್ಞಾನ, ಧರ್ಮ ಮತ್ತು ಐತಿಹಾಸಿಕ ಪರಂಪರೆಯ ಹೆಮ್ಮೆಯಾದ ದ್ವಾರವಾಗಿದೆ.